ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ ಎಲ್ಲರೂ? ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನನ್ನ ದಿನದ ವ್ಲಾಗ್ನ ತೋರಿಸ್ತೀನಿ ಹೆಂಗಿರುತ್ತೆ ಅಂತ. ನಾನು ತುಂಬ ದಿನ ಆಗೋದ್ಮೇಲೆ ವ್ಲಾಗ್ ಮಾಡ್ತಿದ್ದೀನಿ ಗಾಯ್ಸ್. ಬನ್ನಿ, ನೀವು ನನ್ನ ಜೊತೆ ಎಂಜಾಯ್ ಮಾಡಿ ನೋಡೋಣ ನಾನು ಏನೇನು ಮಾಡ್ತೀನಿ ಇವತ್ತು ದಿನದಲ್ಲಿ. ಕಮಾನ್ ಬನ್ನಿ. ಫ್ರೆಂಡ್ಸ್, ನನ್ನ ದಿನ ರೊಟೀನ್ ಶುರು ಆಗೋದೇ ವರ್ಕೌಟ್ಸಿಂದ. ನಾನು ನೀವು ನೋಡಿದಂಗೆ ನಾನು ಇವಾಗ ವಾಕಿಗೆ ಹೋಗ್ತಾ ಇದ್ದೀನಿ. ನಾನು ಇವಾಗ ಪಾರ್ಕಿಗೆ ಹೋಗೋಣ ಅಂತ ಪ್ಲ್ಯಾನ್ ಹಾಕಿದ್ದೀನಿ. ಫ್ರೆಂಡ್ಸ್, ವೀಕೆಂಡ್ ಆಗಿರೋದ್ರಿಂದ ಪಾರ್ಕಲ್ಲಿ ತುಂಬ ಜನರು ಇದ್ದಾರೆ. ಬೇರೆ ವೀಕ್ ಡೇಸಲ್ಲೆಲ್ಲ ಸ್ವಲ್ಪ ಕಮ್ಮಿ ಜನ ಇರ್ತಾರೆ. ಫ್ರೆಂಡ್ಸ್, ನನಗೆ ವಾಕು ವರ್ಕೌಟ್ಸ್ ಅಂದರೆ ಸ್ವಲ್ಪ ರಿಲ್ಯಾಕ್ಸೇಷನ್ ಕೊಡುತ್ತೆ. ನಿಮಗೂ ಇದೇ ಥರ ಫೀಲ್ ಬರುತ್ತೆ. ಯಾರಿಗೆ ವಾಕು ಮತ್ತು ವರ್ಕೌಟ್ಸ್ ಅಂದರೆ ತುಂಬ ಇಷ್ಟ, ಕಮೆಂಟ್ ಮಾಡಿ ಫ್ರೆಂಡ್ಸ್. ಸ್ವಲ್ಪ ಜನರು ಬಂದು ಕ್ರಿಕೆಟು ಆಡ್ತಾರೆ. ಇವತ್ತು ನನ್ನ ದಿನದಲ್ಲಿ ಇನ್ನೊಂದು ಪ್ಲ್ಯಾನ್ ಇತ್ತು. ನಮ್ಮ ಫ್ರೆಂಡ್ಸು ಮೂವಿಗೆ ಬಾ ಅಂತ ಕೂಗಿದ್ರು. ನಾನು ಇಲ್ಲ, ಹೋಗೋದು ಬೇಡವೋ ಅಂತ ಡಿಸೈಡ್ ಮಾಡ್ತಿದ್ದೆ. ಫೈನಲಾಗಿ ಒಂದು ಡಿಸಿಷನಿಗೆ ಬಂದೆ. ಹೋಗಿ ಬಂದ್ಬಿಡೋಣ, ಸ್ವಲ್ಪ ರಿಫ್ರೆಶ್ ಆಗುತ್ತೆ ಅಂತ. ಗೈಸ್, ಇವಾಗ ನಾನು ಮೂವಿಗೆ ಹೋಗ್ತಾ ಇದ್ದೀನಿ. ಬನ್ನಿ ತೋರಿಸ್ತೀನಿ ಅಲ್ಲೇನೇನು ಮಾಡ್ತೀನಿ ಅಂತ. ನೀವು ನೋಡ್ತೀರಂಗೆ ನನ್ನ ಫ್ರೆಂಡ್ಸ್ ಅಲ್ಲಿ ಕಾಯ್ತಾ ಇದ್ದಾರೆ ನನಗೆ. ಸ್ವಲ್ಪ ಡಿಲೇ ಆಗೋಗಿತ್ತು, ಒಂದು 15 ನಿಮಿಷ ಲೇಟಾಗಿ ಬಂದಿದ್ದೆ ನಾನೇ. ಫ್ರೆಂಡ್ಸ್, ನಾವು ಬಂದಿದ್ದೀವಿ ಇವತ್ತು ದುರಂಧರ್ ದ ರಿವೆಂಜ್ಗೆ. ನಂಗೆ ಪಾರ್ಟ್ 1 ತುಂಬ ಇಷ್ಟ ಆಗಿತ್ತು. ಪಾರ್ಟ್ 2 ಮೇಲೆ ತುಂಬ ಹೈ ಎಕ್ಸ್ಪೆಕ್ಟೇಷನ್ಸು ಇತ್ತು. ಅದಕ್ಕೆ ಇದು ನಾವು ತುಂಬ ದಿನದಿಂದ ಪ್ಲ್ಯಾನ್ ಮಾಡ್ಕೊಂಡು ಬಂದಿರೋ ಫಿಲಮ್ ಅಂದ್ಕೋಬೋದು ನೀವು. ಫ್ರೆಂಡ್ಸ್, ಮೂವಿ ಮುಗೀತು. ನನಗಂತೂ ತುಂಬ ಇಷ್ಟ ಆಯಿತು. ನಾನು ರೆಕಮೆಂಡ್ ಮಾಡ್ತೀನಿ ಎಲ್ಲರೂ ದುರಂಧರ್ ದ ರಿವೆಂಜ್ ನೋಡಿ ಅಂತ. ನೆಕ್ಸ್ಟು ನಾವು ನಮ್ಮ ಫ್ರೆಂಡ್ಸು ನಾವು ತಿನ್ನೋಣ ಅಂತ ಏನಾದರೂ ಪ್ಲ್ಯಾನ್ ಮಾಡಿದ್ವಿ. ನಾವು ಫೋರಮ್ ಮಾಲ್ಗೆ ಹೋಗ್ತಾ ಇದ್ದೀವಿ. ಏನಾದರೂ ತೊಗೊಳ್ಳೋಣ ಅಂತ. ಗಾಡಿ ಪಾರ್ಕ್ ಮಾಡ್ಕೊಂಡು ಬಂದ್ವಿ. ನಮ್ಮ ಫ್ರೆಂಡ್ಸ್ ಅಲ್ಲಿ ಕಾಯ್ತಾ ಇದ್ದಾರೆ ಕುತ್ಕೊಂಡು. ಸ್ವಲ್ಪ ಹೊತ್ತು ಕುತ್ಕೊಂಡು ಹಂಗೆ ಟೈಮ್ ಪಾಸ್ ಮಾಡಿದ್ವಿ, ಮಾತಾಡಿದ್ವಿ ಮೂವಿ ಹೆಂಗಿತ್ತು ಅಂತ. ಫೈನಲಾಗಿ ಏನು ತಿನ್ನೋಣ ಅಂತಲೂ ಪ್ಲ್ಯಾನ್ ಮಾಡ್ತಿದ್ವಿ. ಹಂಗೆ ಸ್ವಲ್ಪ ಯಾವ್ದು ನಮ್ಮ ಬಜೆಟ್ ಪ್ರಕಾರ ಸ್ವಲ್ಪ ಏನಾದರೂ ತೊಗೊಳ್ಳೋಣ ಅಂತ ಸ್ಕೆಚ್ ಹಾಕ್ತಿದ್ವಿ. ಏನೋ ತಗೋತಾವ್ರಿ ಇವ್ರು 3 ಜನ. ಡಾಮಿನೋಸ್ಗೆ ಹೋದ್ವಿ ಏನಾದ್ರು ತೊಗೊಳ್ಳೋಣ ಅಂತ. ನಮಗೆ ಯಾವುದು ಇಷ್ಟ ಆಗಿದ್ದಲ್ಲಿ ಸಿಗಲಿಲ್ಲ ಫ್ರೆಂಡ್ಸ್. ಬೇರೆ ಕಡೆ ಎಲ್ಲಾದರೂ ಹೋಗೋಣ ಅಂತ ಪ್ಲ್ಯಾನ್ ಹಾಕಿದ್ವಿ. ಆಚೆ ಕಡೆ ಎಲ್ಲಾದರೂ ತಿನ್ನೋಣ ಅಂತ. ಸೂಪರ್ ಸೂಪರ್. ಒಂದೇ ಆಯ್ತು ಹಾಯ್ ಏನೋ ಅಷ್ಟೇ. ಫ್ರೆಂಡ್ಸ್, ಫೈನಲ್ ಆಗಿ ಅಲ್ಲಿ ಇಲ್ಲಿ ಸುತ್ತಾಡಿ ಹತ್ತಿರದಲ್ಲಿರೋ ಬೇಕ್ರಿಗೆ ಬಂದಿದ್ದೀವಿ ತಿನ್ನೋಣ ಅಂತ. ಸಿಂಪಲ್ ಆಗಿ ಏನಾದ್ರು ತಗೊಳ್ಳೋಣ ಅಂತ ಹೇಳಿ ಪ್ಲಾನ್ ಹಾಕಿದ್ದೀವಿ ನಾವು. ಹೆಂಗಿದೆ ಟೇಸ್ಟ್ ಮಾಡಿಲ್ಲಪ್ಪ. ಏನದು ತಗೊಂಡ್ರೆ ವೆಜ್ ಪಪ್ಸ್ ನೀನು. ಫ್ರೆಂಡ್ಸ್, ನಾನು ವೆಜ್ ಪಪ್ಸ್ ತೊಗೊಂಡಿದ್ದೆ. ನಂಗೆ ತುಂಬ ಇಷ್ಟ ಆಯಿತು. ಅದು ಟೇಸ್ಟ್ ಮಾಡಿದೆ, ಸೂಪರಾಗಿತ್ತು. ಇವರು ಚಾಕ್ಲೇಟ್ ರೂಲ್ಸು ಮತ್ತು ಸಮೋಸ ತೊಗೊಂಡಿದ್ರು ತಿನ್ನೋಕ್ಕೆ. ಅವರು ಅದನ್ನು ಟೇಸ್ಟ್ ಮಾಡಿದ್ರು, ಅವ್ರಿಗೂ ಅದು ತುಂಬ ಇಷ್ಟ ಆಯಿತು. ನೀನು ಬಾಯನಪ್ಪ. ನೀನೇ ಬಿಡ್ಬೇಕಪ್ಪ ಅಲ್ಲಿಗಂಟ ಎಲ್ಲಿಗೆ ಅಲ್ಲಿಗೆ ಹೋಗ್ತೀಯಲ್ಲ ರಘುವಲ್ಲಿ
ಸೊ ಮೂವಿ ಎಲ್ಲ ಆದಮೇಲೆ ಈವ್ನಿಂಗು ನಂದು ಮನೆಗೆ ಸ್ವಲ್ಪ ಸಾಮಾನು ತಗೊಳಕ್ಕೆ ಶಾಪಿಂಗ್ ಬಂದಿದ್ದೀನಿ ಫ್ರೆಂಡ್ಸ್. ಸೊ ತುಂಬ ಶಾಪಿಂಗ್ ಇತ್ತು. ಸೊ ನೋಡೋಣ. ಸೊ ಫ್ರೆಂಡ್ಸ್, ನನಗಂತೂ ನೂಡಲ್ಸ್ ತುಂಬ ಇಷ್ಟ. ನಿಮಗೂ ಯಾರಿಗಾದ್ರು ನೂಡಲ್ಸ್ ಇಷ್ಟ ಇದೆ ಕಮೆಂಟ್ ಮಾಡಿ. ಸೊ ಕಪ್ ನೂಡಲ್ಸನ್ನು ನಾನು ಅಷ್ಟು ಜಾಸ್ತಿ ತಿನ್ನಲ್ಲ. ಫ್ರೆಂಡ್ಸ್, ಸಮ್ಮರ್ ಬೇರೆ, ಸ್ವಲ್ಪ ಐಸ್ ಕ್ರೀಮ್ ತೊಗೊಳ್ಳೋಣ ಅಂತ ಹೋದೆ. ನಂಗೆ ಬಟರ್ ಸ್ಕಾಚ್ ಫ್ಲೇವರ್ ತುಂಬ ಇಷ್ಟ. ಸೊ ನಿಮ್ಗೆ ಯಾವ ಫ್ಲೇವರ್ ಇಷ್ಟ? ಫ್ರೆಂಡ್ಸ್, ಸೀರಿಯಸ್ಲಿ ಶಾಪಿಂಗ್ ಮಾಡಿ ತಲೆನೋವು ಬಂದ್ಬಿಡ್ತು ನನಗೆ. ಸೊ ಫೈನಲಾಗಿ ಶಾಪಿಂಗ್ ಮುಗೀತು. ನಂಗೆ ತುಂಬ ಖುಷಿ ಆಯಿತು. ಸೊ ನಾವು ಡೈರೆಕ್ಟ್ ಮನೆಗೆ ಹೋಗ್ತಾ ಇದ್ದೀವಿ ಫ್ರೆಂಡ್ಸ್. ಮನೆಗೆ ಹೋಗ್ತಾ ದಾರಿಲಿ ಸ್ವಲ್ಪ ದೇವ್ರ ದರ್ಶನ ಮಾಡ್ಕೊಂಡು ಹೋಗೋಣ ಅಂತ ಪ್ಲ್ಯಾನ್ ಹಾಕೋದ್ವಿ ಫ್ರೆಂಡ್ಸ್. ಸೊ ನೀವು ನಮ್ಮ ಜೊತೆ ದರ್ಶನ ತೊಗೊಳ್ಳಿ ಹಂಗೆ. ಸೊ ಫ್ರೆಂಡ್ಸ್, ಇವತ್ತಿನ ನನ್ನ ಡೈಲಿ ವ್ಲಾಗ್ ನಿಮ್ಗೆ ಇಷ್ಟ ಆಯಿತು ಅಂದ್ಕೋತೀನಿ. ಸೊ ಇದೇ ಥರ ನನಗೆ ಸಪೋರ್ಟ್ ಮಾಡ್ತೀರಿ. ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಟಾಟಾ ಬಾಯ್ ಬಾಯ್, ಸಿ ಯು ನೆಕ್ಸ್ಟ್ ಟೈಮ್.